ಒಂದು ಕಡೆ ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು, ತೇಜೋವಧೆ ಮಾಡಿರ್ತಕ್ಕಂಥದ್ದು, ಅನೇಕ ವಿಚಾರಗಳಲ್ಲಿ ಸುಳ್ಳು ಪ್ರಚಾರವನ್ನ ಆ ಸದನದಲ್ಲಿ ಕೂತು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಸಂಸತ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಹಿಂದೂ ಸಮರ, ರಾಗ ವಿವಾದಾತ್ಮಕ ಹೇಳಿಕೆ ವಿರುದ್ಧ ಸಮರ. ಅಸಂಖ್ಯಾತ ಹಿಂದೂಗಳಿಗೆ ರಾಹುಲ್ ಅಪಮಾನ, ವಿಜಯೇಂದ್ರ ವಾಕ್ ಸಮರ. ಕಾಟೇರ ನೋಡಲು ಸ್ಯಾಂಡಲ್ವುಡ್ ಸ್ಟಾರ್ಸ್ ಕಾತರ, ದಾಸನ ಕಣ್ತುಂಬಿಕೊಳ್ಳಲು ಕ್ಯೂ ನಿಂತ ನಟರು. ಭೇಟಿಗೆ ಅವಕಾಶ ನಿರಾಕರಿಸಿದ ಪೊಲೀಸರು. ಕರುನಾಡಿನಲ್ಲಿ ಡೆಂಗಿ ಡಂಗೂರ, ಹಳ್ಳಿಯಲ್ಲೂ ಕೇಸ್ಗಳ ಅಬ್ಬರ. ಮಧ್ಯಾಹ್ನ 3ಕ್ಕೆ ಸಭೆ ಕರೆದ ಆರೋಗ್ಯ ಸಚಿವರು. ಉಳಿಸಿ ಜವಾಬ್ದಾರಿದ ಉಸ್ತುವಾರಿ ಮಂತ್ರಿಗೆ ಎತ್ತಕ್ಕಾಗಿ ಹೋರಾಟ. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಧರಣಿ. ಶ್ರೀರಂಗಪಟ್ಟಣದ ಕೆಆರ್ಎಸ್ ಬಳಿ ಪ್ರತಿಭಟನೆ. ಗಣಿ ಮಾಲೀಕರ ಪ್ರಭಾವಕ್ಕೆ ಮಣಿದ ಸರ್ಕಾರ, ರೈತರ ಕಿಡಿ. ಮಂಗಳೂರಿನಲ್ಲಿ ವರುಣನ ಆರ್ಭಟ, ಭಾರೀ ಮಳೆಗೆ ದಿಢೀರ ಕುಸಿದ ರಸ್ತೆ, ವಾಹನ ಸಂಚಾರ, ಜನರ ಓಡಾಟಕ್ಕೆ ಬ್ರೇಕ್. ಪರಪ್ಪನಾಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಭೇಟಿಯಾಗಲಿಕ್ಕೆ ಅನೇಕ ನಟರು, ನಟಿ, ನಿರ್ದೇಶಕರು, ಸ್ನೇಹಿತರು ಬರ್ತಾ ಇದ್ದಾರೆ. ನಿನ್ನೆಯಷ್ಟೇ ರಿಪಬ್ಲಿಕ್ ಕನ್ನಡ ಧನ್ವೀರ್ ಅವರನ್ನ, ಇನ್ಫ್ಯಾಕ್ಟ್ ದರ್ಶನ್ನ ಮಣ್ಣ ಅಂತ ಹೇಳ್ಕೊಂಡಿದ್ರು ಧನ್ವೀರ್ ಅವರು ಚಿತ್ರೋದ್ಯಮಕ್ಕೆ ಎಂಟ್ರಿ ಆದ ಸಂದರ್ಭದಲ್ಲಿ ಧನ್ವೀರ್ ಅವರನ್ನ ರಿಪಬ್ಲಿಕ್ ಕನ್ನಡ ನಿನ್ನೆಯಷ್ಟೇ ಸಂಪರ್ಕ ಮಾಡಿತ್ತು, ಪ್ರತಿಕ್ರಿಯೆ ನೀಡಿ ದರ್ಶನ್ ಅವ್ರ ಬಗ್ಗೆ ಅಂತ ಹೇಳಿ. ಆದರೆ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ ಧನ್ವೀರ್ ಅವರು ಇವತ್ತು ಡೈರೆಕ್ಟ್ ಆಗಿ ಪರಪ್ಪನಾಗ್ರಹಾರ ಜೈಲಿಗೇನೆ ಹೋಗಿದ್ದಾರೆ. ದರ್ಶನ್ರನ್ನ ಭೇಟಿ ಆಗ್ಲಿಕ್ಕೆ ಬಂದ್ರಂತೆ. ಜೈಲಿನ ಒಳಗೆ ಕಾರ್ ಬಿಡೋಕೆ ಪೊಲೀಸರು ನಿರಾಕರಿಸಿದ್ದಾರೆ. ಚೆಕ್ ಪೋಸ್ಟ್ ಎದುರು ಕಾಯ್ತಾ ಇದ್ದಾರೆ ಧನ್ವೀರ್. ಜೈಲಿನ ವಿಶೇಷ ಭದ್ರತಾ ಬಾರಾಕ್ನಲ್ಲಿ ಸದ್ಯಕ್ಕೆ ದರ್ಶನ್ ಇದ್ದಾರೆ. ಜೈಲಿನ ಒಳಗೆ ಭೇಟಿಗೆ ಬೇರೆಯವರ ಮೂಲಕ ಅನುಮತಿಯನ್ನ ಕೇಳ್ತಾ ಇದ್ದಾರೆ ಧನ್ವೀರ್. ಮಾಧ್ಯಮದವರನ್ನ ನೋಡಿ ಕಾರಿನ ಗ್ಲಾಸ್ ಅನ್ನ ಇಳಿಸದೆ ದೂರದಲ್ಲಿ ಕಾರನ್ನ ನಿಲ್ಲಿಸಿದ್ದಾರೆ ಸದ್ಯಕ್ಕೆ.